ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟಕ್ಕೆ ಎಷ್ಟು ಮಂದಿ ಹೊಸಬ್ರು, ಹಾಗಾದ್ರೆ ಎಷ್ಟು ಹಳಬರಿಗೆ ಸ್ಥಾನ ಕೊಡಬಹುದು? ಸಿಎಂ ಡಿಕೆಶಿ ಲಿಸ್ಟ್ಗೆ ಆದ್ಯತೆ ಕೊಡ್ತಾರಾ ಅಥವಾ ಸಿದ್ದರಾಮಯ್ಯ ಪಟ್ಟಿ ಕೊಡ್ತಾರಾ? ಯಾರ ಕೈ ಮೇಲಾಗತ್ತೆ ಇಲ್ಲಿ? ಯಾರಿಗೆ ಹಿನ್ನಡೆ ಆಗ್ಬೋದು? ಖರ್ಗೆ ಅವ್ರ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ? ಸುರ್ಜೇವಾರ ಪಟ್ಟಿಲಿ ಯಾರ್ಯಾರಿದ್ದಾರೆ? ಬಹಳ ಕುತೂಹಲ ಇದೆ ಇದು. ಹೊಸ ಮುಖಕ್ಕೆ ಮಣೆ ಹಾಕ್ತಾರಾ? ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರೆಲ್ಲ ಮಿನಿಸ್ಟರ್ ಇದ್ರು ಅವ್ರಿಗೆ ಮತ್ತೆ ಅವಕಾಶ ಕೊಡ್ತಾರಾ ಇಲ್ವಾ? ಮಹಿಳಾ ಕೋಟಾದಲ್ಲಿ ಯಾರಿಗೆ? ಯಂಗ್ಸ್ಟರ್ಸ್ಗೆ ಯಾರಾದ್ರೂ ಕೊಡ್ಬೋದಾ? ಜಾತಿವಾರು ನೋಡೋದಾದ್ರೆ ಯಾವ್ಯಾವ ಜಾತಿಗೆ ಎಷ್ಟು ಕೊಡ್ತಾರೆ? ಜಮೀರ್ ಅಹಮದ್ಗೆ ಅವಕಾಶ ಸಿಗುತ್ತಾ ಇಲ್ಲೋ ಕುತೂಹಲ ನೋಡಿ. ಈಗ ತಮ್ಮದೇ ಆದಂಥ ಲಿಸ್ಟ್ಗಳ ಜೊತೆಗೆ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ತಮ್ಮ ಲಿಸ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಅದು ಫೈನಲ್ ಆಗಿ ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕು ನಾಳೆ ಮಧ್ಯಾಹ್ನ 2:30ಕ್ಕೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆಗಳಿದ್ದಾವೆ ಹೊಸ ಸಚಿವರು. ಹಾಗಾದರೆ ಯಾರ್ಯಾರಿದ್ದಾರೆ ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಇರುವಂತಹ ಆಕಾಂಕ್ಷಿಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ಮಧು ಬಂಗಾರಪ್ಪ ಇದ್ದಾರೆ ಸಿದ್ದರಾಮಯ್ಯನವ್ರ ಲಿಸ್ಟ್ನಲ್ಲಿ. ಈ ಹಿಂದೆ ಕೂಡ ಸಚಿವರಾಗಿದ್ದರು ಸಿದ್ದರಾಮಯ್ಯ ಸಂಪುಟದಲ್ಲಿ. HC ಮಹದೇವಪ್ಪ ಕೂಡ ಇದ್ದಾರೆ, ಅವರು ಕೂಡ ಇದ್ದರು. ಪುಟ್ಟರಂಗ ಶೆಟ್ಟಿ ಈಗ ಲಾಸ್ಟ್ ಟೈಮ್ ಅವಕಾಶ ಸಿಕ್ಕಿರಲಿಲ್ಲ ಅವ್ರಿಗೆ. ದಿನೇಶ್ ಗುಂಡೂರಾವ್ ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದರು, ತಂಗಡಿಗೂ ಕೂಡ ಆಗಿದ್ದರು, ಅವರು ಕೂಡ ಮತ್ತೆ ಆಗಬೇಕು ಅಂತ ಬಯಸಿದ್ದಾರೆ. ರಾಯರೆಡ್ಡಿ ಕೂಡ ಲಾಸ್ಟ್ ಟೈಮ್ ಕೇಳಿದ್ರು, ಸಿಕ್ಕಿರಲಿಲ್ಲ. ಅಜಯ್ ಸಿಂಗ್ ಕೂಡ ಈ ಬಾರಿ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಗೋವಿಂದಪ್ಪ ಇದ್ದಾರೆ, ಸಂತೋಷ್ ಲಾಡು, MC ಸುಧಾಕರು, ಶಿವಲಿಂಗೇಗೌಡರು, ಪೊನ್ನಣ್ಣ, ಅಶೋಕ್ ಪಟ್ಟಣು, ಹಂಪನಗೌಡ, ಬಾದರ್ಲಿ, ಕೋನರೆಡ್ಡಿ, ರಾಜೇಂದ್ರ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಲಿಸ್ಟಲ್ಲಿರುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು CM DK ಶಿವಕುಮಾರ್ದು ಕೂಡ ಒಂದು ಲಿಸ್ಟ್ ಇದೆ. ಅದರಲ್ಲೂ ಕೂಡ ಪ್ರಬಲವಾದಂಥ ಆಕಾಂಕ್ಷಿಗಳಿದ್ದಾರೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ಇವರು ನಮಗೂ ಕೊಡಿ ಅಂತ ಕೇಳ್ತಾ ಇದ್ರು. ಮಾಗಡಿ ಬಾಲಕೃಷ್ಣ ಇದ್ದಾರೆ, ಚಲುವರಾಯ ಸ್ವಾಮಿ ಕೂಡ ಇದ್ದಾರೆ, ಲಾಸ್ಟ್ ಟೈಮ್ ಆಗಿದ್ರು. ನರೇಂದ್ರ ಸ್ವಾಮಿ ಕೂಡ ಇದ್ದಾರೆ, ಶಿವಣ್ಣ ಇದ್ದಾರೆ, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ, ನಾಗೇಂದ್ರ, ಹಾಗೆ ನಾರಾ ಭರತ್ ರೆಡ್ಡಿ, ಶ್ರೀನಿವಾಸ್ ಮಾನೆ, ರುದ್ರಪ್ಪ ಲಮಾಣಿ ಕೂಡ ಇದ್ದಾರೆ.